ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಪ್ಯಾಪಿಲಾನ್ ಎಂಬ ಕನ್ನಡ ಪುಸ್ತಕನ ಅದರ ಸಾರಾಂಶ ಅಂತ ತಿಳಿಯೋಣ. ಸೊ ಇದು ಒಂದು ಎಲ್ಲರೂ ಓದಲೇಬೇಕಾದಂಥ ಒಂದು ಕನ್ನಡದ ಅದ್ಭುತ ಪುಸ್ತಕ. ಈ ಪುಸ್ತಕನ ಓದ್ತಾ ಇದ್ದರೆ ನೀವು ಒಂದು ಅಡ್ವೆಂಚರ್ ಫಿಲ್ಮ್ ನೋಡ್ದಂಗೆ ಅನುಭವ ಆಗುತ್ತೆ. ಸೊ ಇದನ್ನು ಮೂಲತಃ ಫ್ರೆಂಚ್ ಭಾಷೆಯ ಪುಸ್ತಕ ಇದೆ. ಇದನ್ನು ಕನ್ನಡಕ್ಕೆ ಪೂರ್ಣಚಂದ್ರ ತೇಜಸ್ವಿ ಅವರು ಅನುವಾದ ಮಾಡ್ಯಾರ. ಸೊ ಇದು ಹೆನ್ರಿ ಶರಾರೆ ಎಂಬವನ ಒಬ್ಬ ಖೈದಿಯ ಆತ್ಮಕಥೆ. ಸೊ ಹೆನ್ರಿ ಶರಾರೆನ ಎಲ್ಲರೂ ಪ್ಯಾಪಿಲಾನ್ ಅಂತ ಕರಿತಿರ್ತಾರೆ. ಯಾಕಂತಂದ್ರೆ ಅವನಿಗೆ ಎದೆ ಮೇಲೆ ಒಂದು ಚಿಟ್ಟೆ ಚಿತ್ರ ಇರುತ್ತೆ. ಸೊ ಫ್ರೆಂಚ್ ಭಾಷೆಯಲ್ಲಿ ಚಿಟ್ಟೆ ಅಂತಂದ್ರೆ ಪ್ಯಾಪಿಲಾನ್ ಅಂತಾರೆ, ಚಿಟ್ಟೆನ ಪ್ಯಾಪಿಲಾನ್ ಅಂತಾರೆ. ಹಂಗಾಗಿ ಇವನ ಫ್ರೆಂಡ್ಸ್ ಎಲ್ಲ ಇವನ್ನ ಪ್ಯಾಪಿಲಾನ್ ಅಂತ ಕರಿತಿರ್ತಾರೆ. ಸೊ ಇವನು ಒಬ್ಬ ಸಣ್ಣ ಪುಟ್ಟ ಕೊಲೆ ದರೋಡೆ ಮಾಡಿಕೊಂಡಿರುವಂಥ ಒಬ್ಬ ವ್ಯಕ್ತಿ. ಪ್ಯಾರಿಸ್ನಲ್ಲಿ ಸಣ್ಣ ಪುಟ್ಟ ಕಳ್ತನ, ಕೊಲೆ ಮಾಡ್ತಿರಲ್ಲ, ಕಳ್ತನ ದರೋಡೆ ಅಂಥವು ಮಾಡ್ಕೊಂಡಿರ್ತಾನೆ, ಗ್ಯಾಂಗ್ಸ್ಟರ್ ಇರ್ತಾನೆ. ಸೊ ಇವನ್ನ ಏನು ಮಾಡ್ತಾರೆ, ಒಂದು ಕೊಲೆ ಕೇಸಲ್ಲಿ ಮಾಡದೇ ಇರೋವಂಥ ಕೊಲೆ ಕೇಸಲ್ಲಿ ಪೊಲೀಸರು ಬಂಧಿಸಿ ಅವ ಅಪರಾಧಿ ಅಂತ ಪ್ರೂವ್ ಮಾಡಿ ಅವನ್ನ ಫ್ರೆಂಚ್ ಗಯಾನ ದ್ವೀಪಕ್ಕೆ ಖೈದಿಯಾಗಿ ವರ್ಗಾವಣೆ ಮಾಡ್ತಾರೆ. ಅಲ್ಲಿ ಹೋಗಿ ಅವನು ಕಠಿಣ ಶಿಕ್ಷೆಯನ್ನು ಅನುಭವಿಸ್ತಾನೆ. ಆದ್ರೆ ಪ್ಯಾಪಿಲಾನಿಗೆ ಏನಿರುತ್ತೆ, ನಾ ಈ ತಪ್ಪು ಮಾಡಿಲ್ಲ, ನನಗೆ ಪೊಲೀಸರು ಸುಮ್ಮನೆ ಟಾರ್ಚರ್ ಕೊಡಾಕತ್ತಾರ, ನನ್ನ ಸುಮ್ಮನೆ ಬಂದಿಯಾಗಿ ಮಾಡಾಕತ್ತಾರ. ಸೊ ಈಗ ಯಾರೂ ಸಿಕ್ಕಿಲ್ಲ, ನನ್ನ ತಲೆಗೆ ಕೊಲೆಯನ್ನು ಕಟ್ಟಾಕತ್ತಾರ ಅಂಥೇಳಿ ಅವ್ನಿಗೆ ಸಿಟ್ಟಿರುತ್ತೆ. ಅವನ ಮೂಲ ಉದ್ದೇಶ ಏನಿರುತ್ತೆ, ನಾ ಎಲ್ಲರ ಇರಲಿ, ನಾವು ಬಿಡುಗಡೆ ಆಗಿ ಬಂದು ನನಗೆ ಈ ಶಿಕ್ಷೆ ಕೊಟ್ಟ ಎಲ್ಲ ವ್ಯಕ್ತಿಗಳು, ಅಂದ್ರೆ ನ್ಯಾಯಾಧೀಶರು ಇರ್ಬೋದು, ಪೊಲೀಸರು ಇರ್ಬೋದು, ಅವನ ಪರ ವಾದ ಮಾಡಿರೋವಂಥ ವಕೀಲಿರ್ಬೋದು, ಎಲ್ಲರನ್ನೂ ಕೊಲೆ ಮಾಡಬೇಕು ಅಂತ, ಕೊಲೆ ಮಾಡಿ ಸೇಡು ತೀರಿಸ್ಕೋಬೇಕಂತ ಬಯಸ್ತಿರ್ತಾನೆ ಅವನು ಯಾವಾಗಿದ್ರು. ಸೊ ಆ ಥರ ಅವನ್ನ ಫ್ರೆಂಚ್ ಗಯಾನ ಐಸ್ಲ್ಯಾಂಡಿಗೆ ಕಳಿಸ್ತಾರೆ. ಅಲ್ಲಿ ಅವನು ಎಷ್ಟು ಸಾಧ್ಯ ಅಷ್ಟು ಕಠಿಣ ಶಿಕ್ಷೆ ಕೊಡ್ತಾರೆ ಅವಂಗೆ. ಆದರೂ ಅವ ಯಾವಾಗಲೂ ತಪ್ಪಿಸ್ಕೋಬೇಕನ್ನೋದನ್ನು ಬಿಡಲ್ಲ. ಓಕೆ, ಎಂಥ ಕಷ್ಟ ಬಂದ್ರೂ ತಪ್ಪಿಸ್ಕೋಬೇಕಂತಾನೆ. ಸೊ ಈ ಥರ ಸಾವಿರಾರು ಪ್ರಯತ್ನಗಳ ನಂತರ ಅವನು ಅಲ್ಲಿಂದ ತಪ್ಪಿಸ್ಕೊಂಡು 11 ತಿಂಗಳ ನಂತರ ಮತ್ತೊಮ್ಮೆ ಪೊಲೀಸರ ಕಡೆ ಸಿಕ್ಬಿಡ್ತಾನವ. ಓಕೆ, ಸೊ ಅದು ದ್ವೀಪ ಇರೋದ್ರಿಂದ ತಪ್ಪಿಸ್ಕೊಳ್ಳೋದು ಭಾಳ ಕಷ್ಟ ಇರುತ್ತೆ. ನಮ್ಮಲ್ಲಿ ಹೆಂಗೆ ಅಂಡಮಾನ್ ದ್ವೀಪದಾಗ ಇಡ್ತಿದ್ರಲ್ಲ ಆ ಥರ. ಸೊ ಅಲ್ಲಿಂದ ಅವನು ತಪ್ಪಿಸ್ಕೊಂಡು ಒಂದು ಬೇರೆ ಕಡೆ ಬಂದು ಅಲ್ಲಿ ಪೊಲೀಸರ ಕಡೆ ಸಿಕ್ಕಾಕೊಂತಾನೆ. ಸೊ 11 ತಿಂಗಳ ನಂತರ ಮತ್ತೆ ವಾಪಸ್ ಅವನು ಫ್ರೆಂಚ್ ಗಯಾನ ದ್ವೀಪಕ್ಕೆ ಕಳಿಸ್ತಾರೆ. ಸೊ ಮೊದಲು ಏನಿತ್ತು ಅದೇ ಥರ ಮತ್ತೆ ಅವನ ಜೀವನ ರೊಟೀನ್ ಆಗುತ್ತೆ. ಸೊ ಇಲ್ಲಿ ಮತ್ತೆ ಇಷ್ಟೆಲ್ಲ ಆದ್ರೂ ಮತ್ತೆ ತಪ್ಪಿಸ್ಕೋಬೇಕು ಅನ್ನೋದನ್ನು ಬಿಡಲ್ಲ. ಓಕೆ, ಮತ್ತೆ ತಪ್ಪಿಸ್ಕೋಬೇಕಂತ ನಾವು ಪ್ರಯತ್ನ ಪಡ್ತಿರ್ತಾನೆ. ಅವ್ನಿಗೆ ಈ ಬಂಧನ ಅನ್ನೋದು ಸಾಕಾಗಿ ಹೋಗಿರುತ್ತೆ. ಸ್ವತಂತ್ರವಾಗಿ ಬದುಕಬೇಕು ಅನ್ನೋ ಆಸೆ ಇರುತ್ತೆ ಅವಂಗೆ. ಸೊ ಕೊನೆಗೆ ಎಷ್ಟೋ ದಿನಗಳ ಆಗಿಂದ ಇದೇ ಥರ ಇದಲ್ಲದೆ ಇನ್ನೂ ಕಠಿಣ ಶಿಕ್ಷೆ ಕೊಡ್ತಾರೆ ಅವಂಗೆ, ಏಕಾಂತ ಶಿಕ್ಷೆ ಕೊಡ್ತಾರೆ. ಸೊ ಏನೇನೋ ಬೇರೆ ಕೆಲಸ ಹಚ್ತಾರೆ, ಎಲ್ಲ ಮಾಡ್ತಾನವ. ಆಮೇಲೆ ಕೊನೆಗೆ ಒಂದಿನ ತಪ್ಪಿಸ್ಕೊತಾನೆ, ಮತ್ತೆ ಅಲ್ಲಿಂದ ತಪ್ಪಿಸ್ಕೊತಾನೆ. ಅದನ್ನು ಹೆಂಗೆ ತಪ್ಪಿಸ್ಕೊತಾನೆ, ಒಂದು ತೆಂಗಿನ ಚೀಲ ಇರುತ್ತೆ, ತೆಂಗಿನ ಚೀಲದೊಳಗೆ ಒಂದು ತೆಂಗಿನಕಾಯಿ ತುಂಬಿ ಕೆರೆಬಿಯನ್ ಸಮುದ್ರ ದಾಟಿ ಅಲ್ಲಿಂದ ತಪ್ಪಿಸ್ಕೊತಾನೆ. ಸೊ ಇಷ್ಟೆಲ್ಲ ಪ್ರಯತ್ನ ಪಡ್ತಾನವ. ಸೊ ಅವನ ಧೈರ್ಯನ ಮೆಚ್ಚಲೇಬೇಕು. ಇದು ಓದುವಾಗ ಭಾಳ ರೋಮಾಂಚನ ಅನಿಸುತ್ತೆ. ಸೊ ಎಲ್ಲರಿಗೂ ಇನ್ಸ್ಪಿರೇಷನ್ ಅನಿಸುತ್ತೆ. ಸೊ ಒಬ್ಬ ಮನುಷ್ಯ ಸ್ವತಂತ್ರವಾಗಿರೋಕ್ಕೆ ಏನು ಸಾಧ್ಯ ಅದನ್ನೆಲ್ಲ ಮಾಡ್ತಾನೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಹಾಗೆ ಸ್ವತಂತ್ರ ಅನ್ನೋದು ಮನುಷ್ಯನಿಗೆ ಕೊಟ್ಟಿರೋ ಒಂದು ದೇವರು ಕೊಟ್ಟಿರೋ ಒಂದು ಅಮೂಲ್ಯವಾದ ಆಸ್ತಿ ಅಂತ ಹೇಳ್ಬೋದು ನಾವು. ಸ್ವತಂತ್ರವಾಗಿಲ್ಲ, ನಮಗೆ ಎಲ್ಲ ಐತಿ, ಬಟ್ ಸ್ವತಂತ್ರನ ಇಲ್ಲ ಅಂದ್ರೆ ಏನೂ ಇರಲಾರ್ದಂಗೆ ಆಗುತ್ತೆ. ಸೊ ದೊಡ್ಡ ಮನೆ ಕಟ್ಟಿಸ್ತೀವಿ, ಎಲ್ಲ ಐತಿ, ಸ್ವತಂತ್ರ ಇಲ್ಲ ಅಂದ್ರೆ ಏನೂ ಇರಲಾರ್ದಂಗೆ ಅನ್ನೋದು ಈ ಪುಸ್ತಕ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸ್ವತಂತ್ರವಾಗಿ ಬದುಕಬೇಕು. ಸೊ ಅಲ್ಲಿಂದ ಜೈಲಿಂದ ತಪ್ಪಿಸ್ಕೊಂಡು ವೆನಿಜುಲಾ ಅಂತ ಒಂದು ಕಂಟ್ರಿಗೆ ಹೋಗ್ತಾನೆ. ಅಲ್ಲಿ ಅವನು ತನ್ನ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿ ಒಂದು ರೆಸ್ಟೋರೆಂಟು ಹೋಟೆಲ್ ಸ್ಟಾರ್ಟ್ ಮಾಡಿ ಶ್ರೀಮಂತ ವ್ಯಕ್ತಿ ಆಗ್ತಾನೆ, ಪ್ರತಿಷ್ಠಿತ ವ್ಯಕ್ತಿ ಆಗ್ತಾನೆ. ಸೊ ಆ ಥರ ಆಗಿರೋದ್ರ ಸಲುವಾಗಿ ಅವನು ಫ್ರೆಂಚ್ ಸರ್ಕಾರನ ಒಂದು ಫಂಕ್ಷನಿಗೆ ಕರೀತಾರೆ. ಸೊ ಅವನ ಮೇಲಿದ್ದ ಎಲ್ಲ ಆಪಾದನೆಗಳನ್ನು ತೆಗೆದು ಹಾಕ್ತಾರೆ, ಅವನು ನಿರಪರಾಧಿ ಅಂತ ಘೋಷಿಸ್ತಾರೆ. ಸೊ ಇಷ್ಟಲ್ಲದೆ ಅವನು ಸೇಡು ತೀರಿಸ್ಕೋಬೇಕಂತಿರ್ತಾನಲ್ಲ, ಅದನ್ನು ಮರಿತಾನವ. ಅಂದ್ರೆ ಸೇಡು ತೀರಿಸ್ಕೊಳೋದ್ರಿಂದ ಏನೂ ಉಪಯೋಗ ಇಲ್ಲ, ನಾ ಅವ್ರನ್ನ ಕೊಂದು ಮತ್ತು ನಾನೇ ಪಾಪ ಕಟ್ಕೋಬೇಕು ಅಂದು ಅವ್ನಿಗೆ ಈ ಶಿಕ್ಷೆಗೆ ಯಾರ್ಯಾರು ಒಳಪಡಿಸಿರ್ತಾರಲ್ಲ
ನ್ಯಾಯಾಧೀಶರು, ವಕೀಲರು, ಪೊಲೀಸರು ಅವ್ರನ್ನೆಲ್ಲರನ್ನ ಕ್ಷಮಿಸ್ತಾನೆ. ಸೊ ಅವ ಸೇಡ್ ತೀರಿಸ್ಕೊಂಡು ಬಿಟ್ಟಿದ್ರೆ ಇದು ಒಂದು ನಾರ್ಮಲ್ ಪುಸ್ತಕದ ಥರ ಅನಿಸ್ಬಿಡೋದು, ಎಲ್ಲ ಪಿಕ್ಚರ್ನಾಗ ಬರೋ ಥರ ಆಗಿಬಿಡೋದು. ಬಟ್ ಇದರಲ್ಲಿ ಅವ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಬದಲಾಗ್ತಾನಲ್ಲ, ಅದು ಮೇನ್ ಈ ಪುಸ್ತಕದ ಥೀಮ್. ಸೊ ಇದು ಜೀವನದಲ್ಲಿ ನಡೆದಿರೋ ಒಂದು ರಿಯಲ್ ಸ್ಟೋರಿ ಇದೆ. ಇವನ ಜೀವನದಲ್ಲಿ ನಡೆದಿರೋ ಒಂದು ರಿಯಲ್ ಸ್ಟೋರಿ. ಸೊ ಇದನ್ನು ಓದೋದ್ರಿಂದ ನಮಗೇನು ಅನುಭವ ಆಗುತ್ತೆ ಅಂದ್ರೆ ಸ್ವತಂತ್ರ ಅನ್ನೋದು ಭಾರಿ ಇಂಪಾರ್ಟೆಂಟ್ ಮನುಷ್ಯನಿಗೆ. ಅದೇ ಥರ ಸಿಟ್ಟು, ನಮ್ಮಲ್ಲಿರೋ ಸಿಟ್ಟು, ದುಡುಕ್ತನ, ಈ ಒಂದು ಸಿಟ್ಟು, ಕೋಪ, ದುಡುಕ್ತನದ ಸಲುವಾಗಿನ ಅವ ಬೇರೆ ಒಬ್ಬನ ಕೊಲೆ ಮಾಡಿರ್ತಾನೆ, ಅದು ಪೊಲೀಸರು ಇವನ ಮೇಲೆ ಹಾಕ್ತಾರೆ. ಸೊ ಅದನ್ನು ನಾವು ಕಂಟ್ರೋಲ್ ಮಾಡಬೇಕು. ಹೆಂಗೆ ನಾವು ನಮ್ಮ ಸಿಟ್ಟು, ದುಡುಕ್ತನ ಇದರಿಂದ ಅವನ ಅರ್ಧ ಜೀವನನೇ ಹಾಳಾಗಿಬಿಡುತ್ತೆ. ಸೊ ಇದನ್ನು ನಾವು ಕಲಿತೀವಿ. ಇದನ್ನು ಪುಸ್ತಕನ ಓದ್ತಾ ಇದ್ರೆ ಒಂಥರ ನಾವು ವಿಶ್ವನ ಸುತ್ತಿ ಬಂದಂಗೆ ಅನಿಸುತ್ತೆ. ಸೊ ಸಮುದ್ರಗಳ ಬಗ್ಗೆ ಹೇಳ್ಯಾರ, ಬೇರೆ ಬೇರೆ ದ್ವೀಪಗಳ ಬಗ್ಗೆ ಹೇಳ್ಯಾರ, ಬೇರೆ ಬೇರೆ ಥರದ ಪಕ್ಷಿ ಪ್ರಾಣಿಗಳ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಯಾರ ಇದ್ರಾಗ. ಸೊ ಸಮುದ್ರ ತೀರ ಹೆಂಗಿರುತ್ತೆ ಅನ್ನೋದನ್ನು ನಾವು ಅನುಭವಿಸ್ಬೋದು. ಇದನ್ನು ಓದಾಕತ್ರ ಅಲ್ಲೇ ನಾವು ಓದೋ ಥರ ಫೀಲ್ ಬರುತ್ತೆ. ಸೊ ಅದೇ ಥರ ಇದನ್ನು ಯಾಕೆ ಓದಲೇಬೇಕು ಅಂದ್ರೆ, ಇದು ಮನುಷ್ಯ ಸ್ವತಂತ್ರಕ್ಕಾಗಿ ಹೋರಾಡೋ ಒಂದು ಸಾಹಸ ಯಾತ್ರೆ ಇದೆ. ಸೊ ಅದಕ್ಕೆ ಇದನ್ನು ಎಲ್ಲರೂ ಓದಬೇಕು. ನೀವು ಓದ್ರಿ, ಭಾಳ ಚೆನ್ನಾಗೈತಿ. ಸೊ ಇದನ್ನು 3 ಪಾರ್ಟ್ನಾಗ ಬಿಟ್ಟಾರ. ಸೊ ಒಂದು ಪ್ಯಾಪಿಲಾನ್ 1 ಅನ್ನೋದು ಅವ್ನು ಜೈಲಿಗೆ ಅರೆಸ್ಟ್ ಮಾಡೋದು, ಅಲ್ಲಿಂದ ಐತಿ. ಇದು ಸೆಕೆಂಡ್ ಪಾರ್ಟ್ ಐತಿ. ಸೆಕೆಂಡ್ ಪಾರ್ಟು ಮೊದಲು ತಪ್ಪಿಸ್ಕೊಂಡು ವಾಪಸ್ ಸಿಕ್ಕಿಂದ ಅಲ್ಲಿಂದ ಸೆಕೆಂಡ್ ಪಾರ್ಟ್ ಇದೆ. ಥರ್ಡ್ ಪಾರ್ಟ್ ಅವನು ಬಿಡುಗಡೆ ಆಗಿ ಜೈಲಿಂದ ಹೆಂಗೆ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಆಗ್ತಾನೆ, ಆ ಜರ್ನಿ ಐತಿ ಥರ್ಡ್ ಪಾರ್ಟಲ್ಲಿ. ಸೊ ಭಾಳ ಚೆನ್ನಾಗಿ ಬಂದೈತಿ ಇದು ಕನ್ನಡದಾಗ. ಸೊ ಕನ್ನಡ ಲ್ಯಾಂಗ್ವೇಜಿಗೆ ಜಸ್ಟ್ ಭಾಷಾಂತರ ಅಲ್ಲ, ಕನ್ನಡದಾಗ ಓದಿದ್ರೆ ನಿಮ್ಗೆ ನೇಟಿವ್ ಫೀಲ್ ಬರುತ್ತೆ. ಸೊ ಇದನ್ನೆಲ್ಲರೂ ಓದ್ರಿ. ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿರೋರು ಮತ್ತು ಇದನ್ನು ಪ್ರಕಟಿಸಿದವ್ರಿಗೆ ಭಾಳ